ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡಿದಂಥ ಭಾಷಣ. 2 ಸಾಲಿನಲ್ಲಿ ರಾಜ್ಯಪಾಲರು ಭಾಷಣ ಮಾಡಿ ಜೈ ಹಿಂದ್ ಅಂತ ಹೇಳಿ ಎದ್ದು ಹೊರಟರು. ಅದಾದ ಮೇಲೆ ಇದು ಕಾಂಗ್ರೆಸ್ ಮತ್ತು BJP ನಡುವೆ ದೊಡ್ಡ ವಾಗ್ಯುದ್ಧಕ್ಕೆ ಕಾರಣವಾಗಿತ್ತು. BJP ಕಾಂಗ್ರೆಸ್ನವರು ನಡೆಸ್ಕೊಂಡಂಥ ರೀತಿ ಇದೆಯಲ್ಲ ಇದು, ಅದರಲ್ಲೂ ಈ ಹರಿಪ್ರಸಾದ್ ಅವ್ರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಹರಿಪ್ರಸಾದ್ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು BJP ಮಾಡಿತ್ತು. ಕಾಂಗ್ರೆಸ್ ಕೂಡ ಈ ರಾಜ್ಯಪಾಲರು ಯಾಕೆ ಹೇಳದೆ ಕೇಳದೆ ಎದ್ದು ಹೋದರು, ಜೊತೆಗೆ ರಾಷ್ಟ್ರಗೀತೆಗೂ ಕೂಡ ಅವರು ಮನ್ನಣೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂತ ಟೀಕೆ ಮಾಡಿತ್ತು. ಅದೆಲ್ಲ ಆಗೋಯ್ತು ಬಿಡಿ. ಅಟ್ಲೀಸ್ಟ್ ಆಗ ಹೇಳಿಸ್ತಾನೇ ಇರುವಂಥ ಸಂಗತಿಗಳಿದೆಯಲ್ಲ, ಅದನ್ನು ಈ ಗಣರಾಜ್ಯೋತ್ಸವ ಭಾಷಣದಲ್ಲಾದ್ರೂ ರಾಜ್ಯಪಾಲರ ಕೈಯಿಂದ ಹೇಳಿಸಬೇಕು ಅನ್ನುವಂಥದ್ದು ಸರ್ಕಾರದ ಪ್ರಯತ್ನ. ಆದರೆ ರಾಜ್ಯಪಾಲರು ಇಲ್ಲೂ ಕೂಡ ತಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಭಾಷಣವನ್ನು ಸಿದ್ಧ ಮಾಡ್ಕೊಂಡಿದ್ದಾರಂತೆ. ಇದು ಪ್ರಶ್ನೆ. ಇದೇ ಸನ್ನಿವೇಶ, ಇದೇ ಗಲಾಟೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ವಿಪಕ್ಷಗಳಂತೂ ಇದೇ ಘಟನೆ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿವೆ. ಕಾಂಗ್ರೆಸ್ MLC BK ಹರಿಪ್ರಸಾದ್ ಅಮಾನತಿಗೆ ಬಿಗಿಪಟ್ಟು ಹಿಡಿದಿವೆ. BK ಹರಿಪ್ರಸಾದ್ ಅಮಾನತಿಗೆ BJP ಬಿಗಿಪಟ್ಟು. ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ ಹರಿಪ್ರಸಾದ್. ನೆನೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ BK ಹರಿಪ್ರಸಾದ್ ವಿಚಾರವಾಗಿ ದೊಡ್ಡ ಕೋಲಾಹಲವೇ ನಡೆಯಿತು. ರಾಜ್ಯಪಾಲರಿಗೆ ಅಗೌರವ ತೋರಿದ ಹರಿಪ್ರಸಾದ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಸದನದಲ್ಲಿ BJP ಗದ್ದಲ ಸೃಷ್ಟಿಸಿತು. ಇವತ್ತು BK ಹರಿಪ್ರಸಾದ್ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಮತ್ತೊಂದೆಡೆ ಕೇಸರಿ ಪಡೆಯಂತೂ ಕೆರಳಿ ಹೋಗಿದೆ. ಹರಿಪ್ರಸಾದ್ ಹೆಸರು ಕೇಳಿದ್ರೆ ಸಾಕು ಕೆಂಡ ಉಗುಳುತ್ತಿದ್ದಾರೆ. ಹರಿಪ್ರಸಾದ್ ಅವರು ನಡ್ಕೊಂಡ ರೀತಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ಗೂಂಡಾಗಿಂತ ಕೆಟ್ಟದಾಗಿತ್ತು. ಅವರ ಮಾತು ಎಷ್ಟು ಒಲಸು ಮಾತುಗಳಿತ್ತು ಅಂತಂದ್ರೆ, ಅನ್ನ ತಿನ್ನುವ ಬಾಯಲ್ಲಿ ಅಂತಹ ಮಾತುಗಳು ಬರುವುದಿಲ್ಲ. ಯಾರಾದ್ರೂ ಸಗಣಿ ತಿನ್ನುವರ ಬಾಯಲ್ಲಿ ಮಾತ್ರ ಅಂತ ಮಾತುಗಳು ಬರ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗ್ಬಿಟ್ಟಾಗಿದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕಾಗಿದೆ. ಅದು ಹೋಗ್ಬೇಕಾದ್ದು ನಮ್ಮ ಧರ್ಮ. ರಾಜ್ಯಪಾಲರಿಗೆ ಸಂವಿಧಾನದಲ್ಲಿರುವಂತ ಗೌರವ ಕೊಡದಲೇ ಇದ್ಮೇಲೆ ಇನ್ನ ಈ ಕಾಂಗ್ರೆಸ್ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು, ನೀವೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ನನ್ನ ಕೈಲಿ ಓದಿಸ್ಬೇಡಿ ಅಂತ. ಇನ್ಮೇಲಾರು ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗವರ್ನರ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನ ಏರ್ತಾರೆ, ಕಾಂಗ್ರೆಸ್ ಅವ್ರನ್ನ ತೋಲಿಸ್ತಾರೆ. ಇನ್ನು ಸಂಸದ ಯದುವೀರ್ ಒಡೆಯರ್ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸಚಿವ ಮಧು ಬಂಗಾರಪ್ಪ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರೆ ನೀವು ಸಹಿಸಿಕೊಳ್ತೀರಾ ಅಂತ ತಿರುಗೇಟು ನೀಡಿದ್ದಾರೆ. ಕೆಲವು ಸದಸ್ಯರ ಒಂದು ವರ್ತನೆ ತಾವೆಲ್ಲರೂ ನೋಡಿದ್ದೀರಾ TV ಮೇಲೆ, ಅತ್ಯಂತ ಖಂಡನೀಯ ಒಂದು ವರ್ತನೆ. ಈ ಥರ ಒಂದು ವರ್ತನೆ ನಾವು ಯಾರೂ ನಿರೀಕ್ಷೆ ಮಾಡಲ್ಲ. ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ನೀವು ಬದುಕಬೇಕು ಅಂದ್ರೆ ಸಂವಿಧಾನದಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಅದರೊಳಗೆ ರಾಷ್ಟ್ರಧ್ವಜಕ್ಕೆ ನೀವು ಮರ್ಯಾದೆಯಿಂದ ಗೌರವ ಕೊಡಬೇಕು. ಅದನ್ನ ತ್ಯಜಿಸ್ತಕ್ಕಂಥ, ಅದನ್ನ ದೂರ ಇಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಎಲ್ಲಿ ಕಾನೂನು ಮಾಡ್ತೀವಿ ಅಲ್ಲೇ ಇದನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಇದನ್ನು ಉಳಿಸಬೇಕಾಗಿತ್ತು? ಸನ್ಮಾನ್ಯ ರಾಜ್ಯಪಾಲರು ಅವರೇ ಇದನ್ನ ಧಿಕ್ಕರಿಸಿದ್ರೆ ನೀವು ಒಪ್ತೀರಾ ಅಂತ ಹೇಳಿ ನೋಡೋಣ. ರೌಡಿಸಮ್ ಮಾಡಿದ್ರು, ಇದನ್ನ ಮಾಡಿದ್ರು, ಅದೆಲ್ಲ ಸ್ಟಾರ್ಟ್, ಬಟ್ಟೆ ಹರಿದಿದ್ದು ಅದೆಲ್ಲ ಸೆಕೆಂಡ್ರಿ. ಅದಕ್ಕೆ ಕಾನೂನಿದೆ, ಅದು ಸ್ಪೀಕರ್ ಅವ್ರ ತೀರ್ಮಾನ ತಗೊಳ್ತಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬೇಸರ ಹೊರ ಹಾಕಿದ್ರೆ ಶಾಸಕ ಪ್ರದೀಪ್ ಈಶ್ವರ್ ನೀವ್ಯಾಕೆ OBC ನಾಯಕನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಹರಿಪ್ರಸಾದ್ ಅಂತ ಹಿರಿಯರು, 70 ವರ್ಷ ಮೀರಿದಂತ ಹಿರಿಯರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು, ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದವರು, ಒಬ್ಬ ರಾಜ್ಯಪಾಲರನ್ನ ಅಡ್ಡ ಹಾಕುವಂಥ ಕ್ರೂರ ಕೆಲಸವನ್ನು ನೋಡಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಮಟ್ಟಕ್ಕೂ ಇವರು ಇಳಿಬಹುದು ಅನ್ನುವಂಥ ನೋವು ನಮ್ಗೆಲ್ರಿಗಾಗಿತ್ತು. BK ಹರಿಪ್ರಸಾದ್ ಸರ್ OBC ಚಾಂಪಿಯನ್ನು, OBC ಲೀಡ್ರು, ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡ್ರು, ಹರಿಯಾಣ ಇನ್ಚಾರ್ಜು. OBC ಲೀಡರ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಪ್ರಯತ್ನ. BJP ಅವರು ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದ್ರು ಒಂದು OBC ಲೀಡರ್ನ ನಡೆಸ್ಕೊಳ್ಳೋ ರೀತಿನ. ಯಾಕೆ BJP ಅವರಿಗೆ OBC ಲೀಡರ್ಸ್ ಕಂಡ್ರೆ ಆಗಲ್ವಾ? ಗಣರಾಜ್ಯೋತ್ಸವ ಭಾಷಣಕ್ಕೂ ಹತ್ತಿದ ಸಂಘರ್ಷದ ಕಿಡಿ. ಕೇಂದ್ರ ವಿರುದ್ಧದ ಟೀಕೆ ಓದಲಿದ್ದಾರಾ ರಾಜ್ಯಪಾಲರು? ಅಧಿವೇಶನದಲ್ಲಿ 2 ಲೈನ್ ಭಾಷಣದ ಬಳಿಕ ಮತ್ತೊಂದು ಸಂಘರ್ಷಕ್ಕೆ ರಾಜ್ಯಪಾಲರ ಭಾಷಣ ಸಾಕ್ಷಿಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ.
ಯಾಕಂದ್ರೆ ಸೋಮವಾರ ಗಣರಾಜ್ಯೋತ್ಸವದ ದಿನ ರಾಜ್ಯಪಾಲರು ರಾಜ್ಯವನ್ನುದ್ದೇಶಿಸಿ ಭಾಷಣ ಮಾಡಬೇಕು. ಆದರೆ ರಾಜ್ಯ ಗವರ್ನರ್ ಭಾಷಣದ ಮೂಲಕ ಕೇಂದ್ರಕ್ಕೆ ತಿವಿಯೋ ಕೆಲಸ ಮಾಡುತ್ತಾ ಅನ್ನೋ ಪ್ರಶ್ನೆ ಕಾಡಿದೆ. ರಾಜ್ಯಪಾಲರ ನಿಲುವನ್ನು ನಾವು ಬೆಂಬಲಿಸ್ತೇವೆ. ನಾಡಿದ 24ನೇ ತಾರೀಕು ಕೂಡ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾರೆ ಅನ್ನೋ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಸರ್ಕಾರ ಕ್ಯಾಬಿನೆಟ್ ರೆಡಿ ಮಾಡ್ತದೆ, ಅದನ್ನು ಓದಲೇಬೇಕು ಅವರು, ಅದು ಮ್ಯಾಂಡೇಟ್ರಿ. ಇನ್ನೇನು ಯಾವ ರೀತಿ ಹೇಳಿಲ್ಲ ಅವರು, ಇದು ಇನ್ನು ಊಹಾಪೋಹ ಇದೆ. ಇನ್ನು ಹುಬ್ಬಳ್ಳಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಆಗಿದ್ದಾರೆ ಅಂತ ಗುಡುಗಿದ್ದಾರೆ. ಪ್ರಧಾನಮಂತ್ರಿ ಆಫೀಸಿಂದ, ಹೋಮ್ ಮಿನಿಸ್ಟರ್ ಆಫೀಸಿಂದ ನೇರವಾಗಿ ಗವರ್ನರ್ಗಳಿಗೆ ಒಂದು ಸೂಚನೆ ಬರ್ತದೆ. ಇವತ್ತು ಸಿದ್ದರಾಮಯ್ಯನವರು ಗವರ್ನರ್ ಭಾಷಣ ಬರೆದು ನಿಮಗೆ ಕೊಟ್ಟು ಅಪ್ರೂವಲ್ ತಗೊಂಡಿದ್ದಾರೆ, ಅದಕ್ಕೆ ನೀವು ಓದಬೇಡಿ ಅಂದ್ರೆ ಗವರ್ನರ್ಗಳಿಗೂ ಅವ್ರ ಕೈಗೊಂಬಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಹರಿಪ್ರಸಾದ್ ಬಾಲಕೃಷ್ಣರನ್ನ ವಜಾ ಮಾಡುವಂತೆ ಆಗ್ರಹಿಸಿದ್ರು. ಹರೀಶ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.